ತಥಾಸ್ತು ಭಕ್ತ ವರಸಿದ್ಧಿಯಾಗಲಿ. ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ಏನು ಇವತ್ತು ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ಬಸವನ ಜಯಂತಿ ಆಗಿರೋದ್ರಿಂದ ನಾನು ಮಾಡೋ ಆಗಿರಲಿಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯವರೇ ಪೂಜೆ ಮಾಡ್ತಿದ್ದಾರೆ. ಅಂದರೆ ಅಜ್ಜಿ ಊರಿಗೆ ಹೋಗಿದ್ದಾರೆ, ಸೊ ಅದಕ್ಕೆ ನಮ್ಮ ಮನೆಯವರೇ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಅದು ಧೂಪ ಏನಂದರೆ ರೆಗ್ಯುಲರ್ ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ, ಧೂಪ ಹಾಕಿದ್ರೆ ಒಳ್ಳೇದಲ್ವ ಮನೆಗೆ. ಸೊ ಅದಕ್ಕೋಸ್ಕರ ಹಬ್ಬ ಮತ್ತು ಅಮಾವಾಸ್ಯೆ, ಪೌರ್ಣಮಿ ಮತ್ತು ವಾರಕ್ಕೆ ಒನ್ ಟೈಮ್ ಆದ್ರೂ ಮನೆಗೆ ಧೂಪ ಹಾಕ್ತಾ ಇರ್ತೀನಿ. ಅದೇನಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಬರಲಿ ಅಂತಂದು ಆ ಥರ ಫೀಲ್ ಕೊಡುತ್ತೆ ಅದು ಧೂಪ ಹಾಕಿದಾಗ. ಸಾಕ್ಬಾರ್ ಸ್ವಾಮಿ, ನೋ ಅದು ಮುಗಿಯೋವರೆಗೂ ಬಿಡಲ್ಲ, ಮೂಲೆಗೆ ನಿಂತ್ಕೊಬಿಡೋದೆ ಸುಮ್ಮನೆ. ಇವತ್ತೇನಿಲ್ಲ ಲಕ್ಷ್ಮಿ ಬಂದ್ಬಿಡ್ತೈತೆ ಬಿಡು. ಅವಾಗೇಗೆ ಹಿಡ್ದಿದ್ದು ಮಕ್ಕಳು ಹಿಡಿತಾರ ಅವಾಗೆ ದುಪ್ಪುತ್ತ ಹಿಡಿಯಪ್ಪ. ಸೊ ಕಾಯಿ ಹೋಳಿಗೆ ಮಾಡಿ ಜಾಸ್ತಿ ದಿನ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಕಾಯಿ ಹೋಳಿಗೆ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಸೊ ಏನಂದರೆ ಅದು ಕಾಯಿ ಹೋಳಿಗೆ ಮಾಡೋಕ್ಕೆ ಏನಿದ್ರು ಒಣಪಡಿ ಆಗಿರಬೇಕು ಕಾಯಿ. ನಾನು ಮಾಡಿದ್ದು ದೋಸೆ ಕಾಯಿ ಒಣಪಡಿ ಖಾಲಿ ಆಗಿದ್ದು. ಸೊ ಮಿಕ್ಸಿಗೆ ಹಾಕ್ಬೇಕಾದ್ರೆ ಕಾಯಿ ಹಾಲನ್ನ ಹಿಂಡಿ ಹಾಕಿದ್ದೆ, ಆದರೂ ಕೂಡ ಸ್ವಲ್ಪ ತೆಳುವಾಗಿತ್ತು. ಅದಕ್ಕೆ ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೆ, ಚೆನ್ನಾಗಿತ್ತು ಟೇಸ್ಟ್. ಮಾತ್ರ ಮಾಡಿಕೊಂಡು ಊಟ ಮಾಡಿಕೊಂಡು ಈಗ ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಬಂದೆ. ಸೊ ನೆನ್ನೆನೇ ಬೆಳ್ಳಿದು ಕಾಲು ಚೈನ್ ಥರನ ಅಂತಂದು ಅಂದ್ಕೊಂಡಿದ್ವಿ, ಬಟ್ ಏನು ಮಾಡೋದು, ಹೋಗೋಕ್ಕಾಗಲಿಲ್ವಲ್ಲ. ಸೊ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನನಗೆ, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಸೊ ಹೆಂಗಿದ್ರು ನಾನು ಪೂಜೆ ಕೂಡ ಮಾಡೋಂಗಿರಲ್ವಲ್ಲ, ಅದಕ್ಕೆ ಏನೋ ಒಂಥರ ಬೇಜಾರು ಅನ್ನಿಸ್ತು. ಸರಿ ನಮ್ಮ ಮನೆಯವರು ಸರಿ ಆಯಿತು ಬಿಡು, ಬೇರೆ ಯಾವಾಗಾದರೂ ತೊಗೊಳೋಣ ಅಂತಂದು ಹೇಳಿದ್ರು. ಸರಿ ಅಂತಂದು ಸುಮ್ಮನಾದೆ. ಹೋಗೋಕ್ಕಾಗಲ್ಲ ಅಂದರೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ನೋಡಿ, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ ಅಂತ. ಇನ್ನೇನು ಇವತ್ತು ನಮ್ಮ ಮನೆಯವ್ರದ್ದೇ ಎಲ್ಲ ಪೂಜೆ. ಇಷ್ಟು ವರ್ಷದಲ್ಲಿ ನಾನು ನಮ್ಮ ಮನೆಯವ್ರ ಪೂಜೆ ಮಾಡಿರೋದು ನೋಡೇ ಇಲ್ಲ. ಸೊ ಇವತ್ತು ಅಂದರೆ ನಾನು ಇಲ್ಲ ಅಂದರೆ ನಾನು ಅಕಸ್ಮಾತ್ ಬೆಂಗಳೂರಿಗೆ ಹೋಗಿದ್ರೆ, ಅಕಸ್ಮಾತ್ ಅಂದು ಈ ಥರ ಏನಾದರೂ ಮಾಡೋಕ್ಕಾಗಿಲ್ಲ ಅಂದಿದ್ದ ಟೈಮಲ್ಲಿ ಅಜ್ಜಿ ಮಾಡ್ತಾರೆ. ಸೊ ಅಜ್ಜಿ ಏನಂದರೆ ಇವತ್ತು ಊರಿಗೆ ಹೋಗಿದ್ದಾರೆ, ಒಂದು ಫಂಕ್ಷನ್ ಇತ್ತು, ಮಂಡೇ ನಾಮಕರಣ ಎರಡೂ ಇದ್ದಿದ್ದರಿಂದ ಅವ್ರು ಅಲ್ಲಿಗೋಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಹೇಳ್ದೆ ಮಾಡಿರಿ ಅಂತಂದು. ಸೊ ಅವರೇ ಮಾಡಿದ್ರು. ಫಸ್ಟ್ ಸ್ಟಾರ್ಟಿಂಗ್ ಅವರು ಮಕ್ಳ ಕೈಲಿ ಮಾಡಿಸ್ರಿ ಅಂದರು. ಏನಂದರೆ ಮಕ್ಳಿಗೆ ಫೋಟೋ ಒರೆಸಿ ಅವೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಕ್ಕೆ ಬರೋದಿಲ್ಲ, ಮತ್ತು ಫೋಟೋ ಏನಾದರೂ ಸ್ವಲ್ಪ ಕೈ ಜಾರು ಬಿದ್ದು ಹೊಡೆದೋದ್ರೆ ಮತ್ತು ಕಷ್ಟ ಅಂತಂದು, ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ನೀವೇ ಮಾಡಿರಿ ಅಂತಂದು. ಸರಿ ಅಂತಂದು ಅವರು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ನೆಲ ಎಲ್ಲ ಒರೆಸಿ ರೆಡಿ ಮಾಡಿದ್ನಲ್ಲ, ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ನೆಲ ಎಲ್ಲ ಒರೆಸ್ಕೊಂಡೆ. ಅಷ್ಟರಲ್ಲಿ ಅವ್ರು ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು. ಅದರಲ್ಲಿ ಅವ್ರು ಹೇಳಿದ್ದಾರೆ, ಪೂಜೆ ಮಾಡಲಿಕ್ಕೆ ಯಾರನ್ನಾದ್ರೂ ಇಟ್ಕೋಬೇಕಿತ್ತು ಅಂತ ಹೇಳ್ತಾರೆ ನೋಡ್ರಿ. ನಾವು ಯಾವಾಗಲೂ ಸದಾ ಪೂಜೆ ಮಾಡೋರು, ನಾವು ಯಾವ ಥರ ಅವ್ರಿಗೆ ಒಂದು ಸ್ವಲ್ಪ ಪೂಜೆ ಒಂದೇ ಒಂದು ದಿನ ಪೂಜೆ ಮಾಡೋದಕ್ಕೇ ಒಳಕ್ಕೂ ಹೊರಕ್ಕೆ ಓಡಾಡಬೇಕು. ಅಂದರೆ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ ಎಲ್ಲ ತರಲಿಕ್ಕೆ ಓಡಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಅವರು ಯಾರನ್ನಾದ್ರೂ ಪೂಜೆ ಮಾಡೋಕ್ಕೆ ಇಟ್ಕೊಬಿಡ್ಬೇಕು ಅಂತ ಹೇಳ್ತಿದ್ರು. ನಾನು ಅದಕ್ಕೆ ದಿನ ನಾವು ಸದಾ ಪೂಜೆ ಮಾಡೋರು ಹೆಂಗನ್ಬೇಕು ನೀವು ಒಂದು ದಿನಕ್ಕೆ ಅಂತಂದರೆ ಅದು ನಗ್ತಿದ್ರು ಅಷ್ಟೇ. ಸೊ ಇವತ್ತು ಅವ್ರದ್ದೇ ಪೂಜೆ. ಏನು ಮಾಡೋದು, ಕಾಲು ಚೈನ್ ತರಬೇಕಿತ್ತು. ಸೊ ಸ್ವಲ್ಪ ಹಳೇದಾಗಿತ್ತು, ಆಲ್ರೆಡಿ ಒಂದು 2-3 ಇಯರ್ಸ್ ಆಗಿತ್ತು ಅನಿಸುತ್ತೆ ಅವನ್ನ ತಗೊಂಡು, ಹಳೇದಾಗಿಬಿಟ್ಟಿತ್ತು. ಸೊ ಹೆಂಗಿದ್ರು ಅಕ್ಷಯ ತೃತೀಯ ಐತಲ್ಲ, ಸೊ ಕಾಲು ಚೈನ್ ಥರನ ಅಂತ ಅಂದ್ಕೊಂಡಿದ್ವಿ. ಅಂದರೆ ಇವತ್ತಲ್ಲ, ನೆನ್ನೆನೇ ತಗೊಂಡು ಬರಬೇಕು ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹೋಗ್ಬೇಕು ಅನ್ನೋ ಟೈಮಲ್ಲಿ ಆ ಥರ ಸುಮ್ಮನೆ ಅದೇ, ಇನ್ನೇನು ಬೇಡ ಅಂತಂದು, ನನಗೆ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಸುಮ್ಮನೆ ಅದಷ್ಟೇ. ಹಾಗೇನೆ ಇನ್ನೊಂದು, ಇವತ್ತು ಹಬ್ಬ ಇನ್ನೇನು ಮಾಡೋಕ್ಕಾಗಲಿಲ್ಲ. ಕಾಯಿ ಹೋಳಿಗೆ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದ್ದೆ, ಬೇರೆ ಸೈಡ್ ಐಟಮ್ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಅನಿಸ್ತಿರುತ್ತೆ, ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಟ್ಟರೆ ಸಾಕು ಅನ್ನಂಗೆ ಆಗುತ್ತೆ. ಆದ್ರೂ ಇವತ್ತು ನಾನು ಪೂಜೆ ಮಾಡಿದಿರೋದಕ್ಕೆ ಮನಸ್ಸಿಗೆ ಏನೋ ಒಂಥರ, ನನಗೆ ಹಬ್ಬ ಆಗಲಿ ವಾರಗಳಾಗಲಿ ನಾನು ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಮನೆ. ಸೊ ಬೆಳಗ್ಗೆ, ಅದರಲ್ಲೂ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡಿದ್ರಂತೂ ಮನೆಯೆಲ್ಲ ಒಂಥರ ನೆಮ್ಮದಿ, ಒಂಥರ ಏನೋ ಪಾಸಿಟಿವ್ ಫೀಲು ಆ ಥರ ಆಗುತ್ತೆ. ಸೊ ರೆಸ್ಟ್ ತಗೋಬೇಕು ಅಂದ್ಕೊಂಡೆ, ಬಟ್ ಇವಾಗ
ಬಟ್ಟೆ ಸ್ಟಿಚ್ ಮಾಡಿಕೊಡೋ ಇರ್ತಾವಲ್ಲ, ಸೊ ಕೊಡಲೇಬೇಕು. ನಾಳೆ ಒಂದು ಬಟ್ಟೆ ಬ್ಲೌಸು ಮತ್ತು ಸ್ಯಾರಿ ಕುಚ್ಚು ಎಲ್ಲ ಕೊಡೋದಿದೆ, ಸೊ ಅದು ಬೇರೆ ರೆಡಿ ಮಾಡಬೇಕು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ಬೆಂಗಳೂರಿಗೆ ಬೇರೆ ಹೊರಡಬೇಕು, ಮಕ್ಕಳಿಗೆ ರಜಾ ಇದೆಯಲ್ಲ, ಸೊ ರಜಾ ಮುಗಿಯೋದ್ರೊಳಗಾಗಿ ಹೋಗ್ಬಿಟ್ಟು ಬರೋಣ ಅಂತಂದು. ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಬಟ್ಟೆಗಳೆಲ್ಲ ಕೊಟ್ಟಿರ್ತಾರೆ ನೋಡಿ, ಅವನ್ನ ಕ್ಲಿಯರ್ ಮಾಡ್ಕೊಂಡು ಬಿಟ್ಟು ಹೋದರೆ ಅಕಸ್ಮಾತ್ ಬಂದಮೇಲೆ ಇಲ್ಲಾಂದರೆ ನಾವು ಹೋಗೋದಕ್ಕೂ ಮುಂಚೆನೇ ಅವೇನಾದರೂ ಬಟ್ಟೆ ಕೊಟ್ಟಿರೋರು ಏನಾದರೂ ಕೇಳಿದ್ರೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟು ಹೋದರೆ ಸರಿ ಹೋಗುತ್ತೆ ಅಂತಂದು. ಮತ್ತೆ ಬರೋದೇನಾದರೂ ಲೇಟ್ ಆದರೆ ಅವ್ರು ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತಂದು ಕ್ಲಿಯರ್ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಲೈನಿಂಗ್ ಎಲ್ಲ ತರಿಸಿದ್ದೀನಿ, ಅವನ್ನ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಸೊ ಕಾಯೊಳಗೆ ಒಂದೇ ಮಾಡಿದ್ದು, ಹಾಗೆ ಅನ್ನ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆಗೆ ಅಷ್ಟೇ, ಸೈಡ್ ಐಟಮ್ ಏನೂ ಮಾಡಿರಲಿಲ್ಲ. ಹಾಗೆ ಕಾಯೊಳಗೆ ರೆಸಿಪಿ ಏನೂ ತೋರಿಸಿಲ್ಲ. ಯಾವ ಟೈಮ್ಗಳಿಗೆ ಯಾವ ಥರ ಆಗುತ್ತೆ ಅಂದರೆ ಫುಲ್ ಗಡಿಬಿಡಿ ಆಗಿಬಿಡುತ್ತೆ ಕೆಲಸಗಳೆಲ್ಲ ಮಾಡೋದ್ರಲ್ಲಿ. ಸೊ ಅದರಲ್ಲಿ ವೀಡಿಯೋ ಮಾಡಿಕೊಂಡು ಮತ್ತು ಆ ರೆಸಿಪಿ ಎಲ್ಲ ತೋರಿಸ್ಕೊಂಡು ಟೈಮ್ ಆಗಿಬಿಡುತ್ತೆ ಅಂತಂದು ಹಂಗೆ ಮಾಡಿದ್ದಾಯಿತು. ಹಾಗೆ ಮಧ್ಯಾಹ್ನ ನೋಡಿ ಮಕ್ಕಳು ಚೀರ್ಮುರಿ ಬೇಕು ಅಂದರು, ಸೊ ಅದಕ್ಕೋಸ್ಕರ ಚೀರ್ಮುರಿ ಮಾಡಿಕೊಡೋಣ ಅಂತಂದು ಚೀರ್ಮುರಿ ಮಾಡಿಕೊಡ್ತಾಯಿದ್ದೀನಿ. ಹುಳಿಗೆ ನಿಂಬೆಹಣ್ಣು ಹಾಕಿರಲಿಲ್ಲ, ಮಾವಿನಕಾಯಿ ತುರಿದು ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ. ಈ ಥರ ಒಂದ್ಸರಿ ಟ್ರೈ ಮಾಡಿರಿ. ಏನಂದರೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಏನಾದರೂ ಕೇಳ್ತಾ ಇರ್ತಾರಲ್ಲ, ಆ ಥರ ಟೈಮಲ್ಲಿ ಹೀಗೆಲ್ಲ ಚಿರುಮುರಿ ಈ ಥರದ್ದೆಲ್ಲ ಆದರೆ ಬೇಗ ಆಗೋಗುತ್ತೆ, ಮಾಡಿಕೊಡ್ಬೋದು. ಸೊ ಸಿಂಪಲಾಗಿರುತ್ತೆ, ಬೇಗ ಮಾಡಿಕೊಡ್ಬೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತಂದು ಚಿರುಮುರಿನೇ ಮಾಡಿಕೊಟ್ಟೆ. ಅವ್ರು ಕೇಳಿದರು ಚಿರುಮುರಿ ಮಾಡಿಕೊಡು ಅಂತ. ಪುರಿ ಕೂಡ ಇದ್ವಲ್ಲ, ಸೊ ಅದಕ್ಕೋಸ್ಕರ ಚಿರುಮುರಿನೇ ಮಾಡಿಕೊಟ್ಟಿದ್ದಾಯಿತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಚಿರುಮುರಿ ಎಲ್ಲ. ಕ್ಯಾರೆಟು, ಕೊತ್ತಂಬರಿ ಮತ್ತೆ ಸೂಪರ್ ಮಾವಿನಹಣ್ಣು ಮನೆ. ಸೊ ನೋಡಿ ಚಿರುಮುರಿ ಸೂಪರ್ ಆಗಿದೆ. ಸೂಪರ್. ಸೊ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಇನ್ನು ಸ್ವಲ್ಪ ಕಾಯಿ ಹೋಳಿಗೆ ಇದೆಯಲ್ಲ, ಅದ್ರ ಜೊತೆಗೇ ಅನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಇದೆ ಹೆಂಗಿದ್ರು. ಊಟ ಮಾಡಿಬಿಟ್ಟು ಹುಡುಗರು ಬೇಗ ಮಲ್ಕೊಬಿಡ್ತಾರೆ. ಏನಂದರೆ ಮಧ್ಯಾಹ್ನ ಟೈಮ್ ಮಲ್ಗಲ್ವಲ್ಲ, ಸೊ ಅದಕ್ಕೋಸ್ಕರ ಅವ್ರು ಬೇಗ ಮಲ್ಕೊಬಿಡ್ತಾರೆ. ಮತ್ತು ಅಡುಗೆ ಮಾಡೋದು ಲೇಟಾದರೆ ಹಂಗೆ ಮಲ್ಕೊಬಿಡ್ತಾರೆ ಊಟ ಮಾಡ್ದಲೆ ಅಂತಂದು ಬೇಗ ಅನ್ನಕ್ಕೆ ಇಟ್ಟಿದ್ದೀನಿ ಈಗ. ಸೊ ನೆನ್ನೆಲ್ಲ ಬಟ್ಟೆ ತೊಳೆದಾಕಿದ್ನಲ್ಲ, ಅವನ್ನೆಲ್ಲ ಮುಚ್ಚಿಟ್ಟಿರಲಿಲ್ಲ. ಹಂಗೆ ಡಬ್ಬಲ್ಲಿ ಎತ್ಕೊಬಂದು ಹಂಗೆ ಇಟ್ಟಿದ್ದೆ. ಸೊ ಅವನ್ನ ಈಗೆಲ್ಲ ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಟು ವಾರ್ಡ್ರೋಬ್ಗೆಲ್ಲನ ಸಪ್ರೇಟಾಗಿ ವಾರ್ಡ್ರೋಬ್ಗೆಲ್ಲ ಎತ್ತಿಟ್ಟಿದ್ದಾಯಿತು. ಸೊ ನಮ್ಮ ಮನೆಯವರು ಅಜ್ಜಿನ ಕರ್ಕೊಬರೋಕೆ ಹೋಗಿದ್ದಾರೆ, ಫೋನ್ ಮಾಡಿದ್ರಂತೆ. ಸೊ ಅದಕ್ಕೋಸ್ಕರ ಹೋಗಿ ಕರ್ಕೊಂಡು ಬರೋಣ ಅಂತಂದು ಹೋದ್ರಿ. ಈಗ ನಮ್ಮ ಮನೆ ಹತ್ರ ಬಂದಿದ್ದರು, ಕರ್ಕೊಂಡು ಬರೋಕ್ಕೆ ಅಂತ ಹೋದರು. ಹುಡುಗರು ನೋಡ್ರಿ ಆಗಲೇ ಹೊರಗಡೆ ಗಾಳಿಗೆ ಹೋಗಿದ್ದಾರೆ. ಅಂದರೆ ಅವ್ರಿಗೆ ಆಟ ಆಡ್ತಾನೆ ಇರಬೇಕು ಯಾವಾಗಲೂ. ಸೊ ಅದಕ್ಕೆ ಹೊರಗಡೆ ಇದ್ದಾರೆ, ಪಾರ್ಕಿಂಗಲ್ಲಿ ಆಡ್ತಿದ್ದಾರೆ. ಟೈಮ್ ಆಲ್ರೆಡಿ 7:30 ಆಯಿತು. ಬರಬೇಕು ಸಂಡ್ರಂಗಮ್ಮವರು. ಸೊ ಗೈಸ್ ಎಲ್ಲರೂ ಟೆರೆಸ್ ಮೇಲೆ ಮಲಗಲಿಕ್ಕೆ ಹೋಗಿದ್ದಾರೆ. ಕೊಟ್ಬಿಟ್ಟು ಬಂದು ಈಗಿನ ಊಟ ಮಾಡಿ ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದೆ. ಈಗ ನಾವು ಮಲ್ಕೊಳಕ್ಕೆ ಹೋಗಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.